ಬಳ್ಳಾರಿ ವಿಚಾರದಲ್ಲಿ ಏನಾಗ್ತಾ ಇದೆ? ಒಂದ್ ರೀತಿ ಉಗ್ರರ ಅಡಗು ತಾಣವಾಗ್ತಾ ಇದೆಯಾ ಗಡಿನಾಡು ಬಳ್ಳಾರಿ? ಸೌಹಾರ್ದತೆಗೆ ಹೆಸರಾದಂತಹ ನಾಡು, ಆದ್ರೆ ಈಗ ಏನಾಗಿದೆ ಅಲ್ಲಿನ ಪರಿಸ್ಥಿತಿ? ಯಾಕಂದ್ರೆ ಅಲ್ಲಿ ಈಗಾಗಲೇ NIA ದಾಳಿ ನಡೆಸಿ ಅರೆಸ್ಟ್ ಮಾಡಿತು ಐಸಿಸ್ ಉಗ್ರರೊಂದಿಗಿನ ನಂಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಆ ಐಸಿಸ್ ಉಗ್ರರು ಟಾರ್ಗೆಟ್ ಮಾಡಿದ್ದು ಯಾರನ್ನ? ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಅನ್ನ ನಿಮ್ಮ ಎದುರುಗಿಡ್ತಾ ಇದೀವಿ. ಬಳ್ಳಾರಿ NIA ದಾಳಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ, ಮತ್ತೊಂದು ಭಯಾನಕವಾದಂತಹ ಸತ್ಯ ಈಗ ಹೊರ ಬರ್ತಾ ಇದೆ ಆರೋಪಿಗಳಿಂದ. ಸುವರ್ಣ ನ್ಯೂಸ್ ನಲ್ಲಿ NIA ದಾಳಿಯ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ. ಎಸ್, ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದ್ದ ಐಸಿಸ್ ಉಗ್ರರು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಸಂಘಟನೆ ಕಟ್ಟೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಕಾಲೇಜು ವಿದ್ಯಾರ್ಥಿಗಳಿಂದ ಬಳ್ಳಾರಿಯಲ್ಲಿ ಸಂಘಟನೆ ಕಟ್ಟೋದಿಕ್ಕೆ ತಯಾರಿಯಾಗಿತ್ತು. ಕಾಲೇಜು ವಿದ್ಯಾರ್ಥಿಗಳನ್ನ ಅದಕ್ಕಾಗಿಯೇ ಯೂಸ್ ಮಾಡ್ಕೊಳ್ತಾ ಇದ್ರು. NIA ದಾಳಿಯಲ್ಲಿ A1 ಆರೋಪಿಯಾಗಿರೋ ಸುಲೇಮಾನ್ ಸೂಚನೆ ಅಂತಾನೆ ಸಂಘಟನೆ ಕಟ್ಟುವ ಪ್ಲಾನ್ ಆಗಿತ್ತಂತೆ. ಎಲ್ಲ ವಿಚಾರ ಹೊರ ಬಂದಿದ್ದು ಆರೋಪಿಗಳಿಂದ. ಸೈಯದ್ ಸಮೀರ್ ಮೂಲಕ ವಿದ್ಯಾರ್ಥಿಗಳನ್ನ ಸೆಳೆಯುವ ಯತ್ನ ಆಗ್ತಾ ಇತ್ತು. ಬಳ್ಳಾರಿಯಲ್ಲಿ ಐಸಿಸ್ ಉಗ್ರರು ಯಾವ ರೀತಿ ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇದ್ರು ಅನ್ನೋದರ ಇನ್ ಡೀಟೇಲ್ ಮಾಹಿತಿ ಇದು. BCA ವಿದ್ಯಾರ್ಥಿ ಸೈಯದ್ ಸಮೀರ್ A2 ಆರೋಪಿ 20 ರಿಂದ 25 ವರ್ಷದ ಯುವಕರ ವಾಟ್ಸಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಯುವಕರನ್ನ ಸಂಘಟನೆಗೆ ಸೇರಿಸುವಂತಹ ಕೆಲಸ ಮಾಡ್ತಾ ಇದ್ದ ಈ ಸೈಯದ್ ಸಮೀರ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದ್ದಂತಹ ಐಸಿಸ್ ಉಗ್ರರು ಈ ಸೈಯದ್ ಸಮೀರ ಬಂಧನ ಆಗಿದೆ. ಸೈಯದ್ ಸಮೀರ್ ಬಂಧನದ ವೇಳೆ ದುಬಾರಿ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. NIA ಅಧಿಕಾರಿಗಳು ಹಣ, ದುಬಾರಿ ವಾಚ್, ಐಫೋನ್, ಲ್ಯಾಪ್ಟಾಪ್ ಇವೆಲ್ಲವನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಬಡ ಕುಟುಂಬದ ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳಿದ್ವು. ಹಾಗಾದ್ರೆ ಅವು ಬಂದಿದ್ದು ಹೇಗೆ, ಸಿಕ್ಕಿದ್ ಹೇಗೆ? ಹಣಕ್ಕಾಗಿ ಮೂಲಭೂತವಾದಿಯಾಗಿ ಬದಲಾಗಿದ್ನ ಸೈಯದ್ ಸಮೀರ್. ಆರೋಪಿ ಸುಲೇಮಾನ್ ಮೂಲತಃ ಹುಬ್ಬಳ್ಳಿಯವರು. 3-4 ವರ್ಷದ ಹಿಂದೆ ಅಷ್ಟೇ ಬಳ್ಳಾರಿಗೆ ಬಂದಿದ್ದ. ಆರಂಭದಲ್ಲಿ PFI ಮೂಲಕ ಯುವಕರ ಸಂಘಟನೆಯನ್ನ ಮಾಡ್ತಾ ಇದ್ದ. ಆತನಿಗೆ ಅದೇ ಕೆಲಸವನ್ನ ಕೊಡ್ಲಾಗಿತ್ತು. PFI ಬ್ಯಾನ್ ಬಳಿಕ ಸ್ಲೀಪರ್ ಸೆಲ್ ಮಾದರಿಯಲ್ಲಿ ಸಂಘಟನೆ, ಮೂಲಭೂತವಾದಿಗಳನ್ನ ಒಂದೆಡೆ ಸೇರಿಸೋ ಮೂಲಕ ಸಂಘಟನೆಯನ್ನ ಕಟ್ಟುವ ಕೆಲಸ. ಇಬ್ರು ಪ್ರಮುಖ ಅಂತ ಅನ್ಸುತ್ತೆ ವೀಣಾ. ಒಂದು ಸುಲೇಮಾನ್, ಮತ್ತೊಬ್ಬ ಸಮೀರ್. ಸುಲೇಮಾನ್ ಈತ ಹುಬ್ಳಿಯಿಂದ ಅಲ್ಲಿಗೆ ಹೋಗಿರ್ತಾನೆ. ಅಲ್ಲಿ ಹೋದಂತವನು PFI ಅಲ್ಲಿ ಇದ್ದಾಗ ಅಲ್ಲಿ ಆಕ್ಟಿವ್ ಇರ್ತಾನೆ. PFI ಬ್ಯಾನ್ ಆದ್ಮೇಲೆ ಸ್ಲೀಪರ್ ಸೆಲ್ ಮೂಲಕ ಈ ಪ್ರಮುಖವಾಗಿ ಸ್ಟೂಡೆಂಟ್ಸ್ ಗಳನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಆತ ಈ ಯುವಕನನ್ನ ಬಳಸ್ಕೊಂಡು ಸಂಘಟನೆ ಮಾಡ್ತಾ ಇದ್ದ. ಈಗ ಒಟ್ಟಾರೆ 8 ಶಂಕಿತರೆ NIA ವಶಕ್ಕೆ ಸಿಕ್ಕಿರೋದು. ಮಿನಾಜ್ ಅಲಿಯಾಸ್ ಸುಲೇಮಾನ್, ಸೈಯದ್ ಸಮೀರ್ ಈತ ವಿದ್ಯಾರ್ಥಿ. ಆಗ ನಾವು ಅವನ ಬಗ್ಗೆ ಮಾತನಾಡ್ತಾ ಇದ್ವಿ. ದುಬಾರಿ ವಾಚ್ ಸಿಕ್ತು, ಅದೆಲ್ಲ ಸಿಕ್ತು, ದುಬಾರಿ ವಸ್ತುಗಳು ಅವನ ಮನೆಯಲ್ಲಿ ಅನ್ನೋದನ್ನ. ಮತ್ತೊಬ್ಬ ಮೊಹಮ್ಮದ್ ಮುನಿರುದ್ದೀನ್, ಆತ ಬೆಂಗಳೂರಿನವ. ಸೈಯದ್ ಸಮೀವುಲ್ಲಾ, ಬೆಂಗಳೂರಿನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಯಿತು. ಇನ್ನು ಮುಜಾಮಿಲ್, ಆತನನ್ನ ಕೂಡ ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅನಾಜ್ ಇಕ್ಬಾಲ್ ಶೇಖ್, ಆತನನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ದೆಹಲಿಯ ಶಯಾನ್ ರೆಹಮಾನ್ ಕೂಡ ಈಗ ಸಿಕ್ಕಿದ್ದಾನೆ. ಹಾಗೇನೆ ಜಾರ್ಖಂಡ್ನ ಶಹಬಾಜ್ ಅಲಿಯಾಸ್ ಗುಡ್ಡು, ಈತ ಕೂಡ ಸೆರೆ ಸಿಕ್ಕಿದ್ದಾನೆ. ಇವರೆಲ್ಲರೂ ಕೂಡ ಈಗ NIA ದಾಳಿಯಲ್ಲಿ ಸೆರೆ ಸಿಕ್ಕಿದ್ದಾರೆ. ಈಗ ಒಂದೊಂದೇ ಮಾಹಿತಿ ಹೊರಗೆ ಬರ್ತಾ ಇದೆ. ಜೊತೆಗೆ ಬಳ್ಳಾರಿ, ಇದರಲ್ಲಿ ಪ್ರಮುಖವಾಗಿ ನಮಗಿಲ್ಲಿ ಬೆಚ್ಚಿ ಬೀಳಿಸ್ತಾ ಇರುವಂತಹ ವಿಚಾರ, ಬಳ್ಳಾರಿಯಲ್ಲಿ ಹಾಗಿದ್ರೆ ಇದಕ್ಕೆ ನಂಟಿದ್ಯಾ? ಬಳ್ಳಾರಿಯಲ್ಲಿ ಇಂತಹ ಪರಿಸ್ಥಿತಿ ಇದೆಯಾ? ಅಲ್ಲಿರೋ ಯುವಕರನ್ನ ಹಾಗಿದ್ರೆ ಟಾರ್ಗೆಟ್ ಮಾಡಿ ಅವರನ್ನ ಸೆಳೆಯುವಂತ ಪ್ರಯತ್ನ ಆಗ್ತಾ ಇದೆಯಾ? ನರಸಿಂಹಮೂರ್ತಿ, ನಮ್ಮ ರಿಪೋರ್ಟರ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ನಿಜಕ್ಕೂ ಬಳ್ಳಾರಿಗಿಂತದೊಂದು ಹಣೆಪಟ್ಟಿ ಬರ್ತಾ ಇದೆಯಾ? ಬಹಳ ಬೇಸರದ ವಿಚಾರ. ಯಾವ ರೀತಿಯಲ್ಲಿ ಉಗ್ರವಾದಕ್ಕೆ ಯುವಕರನ್ನ ಸೆಳೆಯುವಂತ ಪ್ರಯತ್ನ ನಡೀತಾ ಇತ್ತು? ಹಾಗಿದ್ರೆ ಸದ್ಯಕ್ಕೆ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ಬಳ್ಳಾರಿಯ ಸೌಹಾರ್ದತೆಗೆ ಮತ್ತೊಂದು ತವರೂರು ಅಂದ್ರೆ ಬಳ್ಳಾರಿ. ಆದ್ರೆ ಇತ್ತೀಚೆಗೆ ನಡೆದಂತ ಘಟನೆಗಳೆಲ್ಲವೂ ಕೂಡ ಅದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಅಂತ ಅನುಮಾನ ಕಾಡ್ತಾ ಇದೆ. ಇದಕ್ಕೆ ಪ್ರಮುಖವಾದಂತ ಕಾರಣ ಸುಲೇಮಾನ್ ಅನ್ನೋಂತ ವ್ಯಕ್ತಿಗಳು ಬಳ್ಳಾರಿಗೆ ಸೇರ್ಕೊಂಡು, ಅಂದ್ರೆ ಬೇರೆ ಬೇರೆ ಆಂಧ್ರ ಸೇರಿದಂತೆ ಹುಬ್ಬಳ್ಳಿ ಬೇರೆ ಬೇರೆ ಪ್ರದೇಶಗಳಿಂದ ಬಳ್ಳಾರಿಗೆ ಯಾರು ಬರ್ತಾರೆ ಅವರು ಈ ರೀತಿಯಂತ ವಿದ್ಯಾರ್ಥಿಗಳಿಗೆ ಮೈಂಡ್ ವಾಶ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈಗ ಸೆರೆ ಸಿಕ್ಕಿರ್ತಕ್ಕಂಥ ಸಮೀರ್ ತಾಜಾ ಉದಾಹರಣೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಮೀರ್ BCA ಓದ್ತಕ್ಕಂಥ ಅವರು ವಿದ್ಯಾರ್ಥಿ ಆಗಿರ್ತಾನೆ. ವಿದ್ಯಾರ್ಥಿ ದಿಶೆಯಲ್ಲಿ ಸಂಘ ಕಟ್ಟೋದು ಮತ್ತು ತಮ್ಮ ಸಮುದಾಯದ ತಮ್ಮ ಸಮುದಾಯದ ಎಲ್ಲಾ ಜನರನ್ನು ಸೇರಿಸುವ ಮೂಲಕ ಬೇರೆ ಬೇರೆ ರೀತಿಯಂತ ಇತರೆ ಚಟುವಟಿಕೆಗಳಿಗೆ ಅವ್ರನ್ನೆಲ್ಲರನ್ನೂ ಕೂಡ ಮೈಂಡ್ ವಾಶ್ ಮಾಡೋ ಮೂಲಕ ಈ ಎಲ್ಲಾ ಕೆಲಸವನ್ನು
ಮಾಡ್ತಾ ಇರ್ತಾನೆ. ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಸುಲೇಮಾನ್ ಅನ್ನೋದು ಇದೀಗ ತನಿಖೆಯ ವೇಳೆ ಬಹಿರಂಗವಾಗಿದೆ. ಸುಲೇಮಾನ್ ಮಾಡ್ತಕ್ಕಂಥ ಕೆಲಸ ಏನಂದ್ರೆ ವಿದ್ಯಾರ್ಥಿಗಳು, ಅದರಲ್ಲೂ 20 ರಿಂದ 25 ವರ್ಷದ ಯುವಕರಿರ್ತಾರೆ, ಅವರೆಲ್ಲರೂ ಕೂಡ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇರ್ತಾರೆ. ಯಾಕಂದ್ರೆ ಕಾಲೇಜ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ಮುಗಿದ ನಂತರ ಯಾವುದೇ ಕೆಲಸ ಇಲ್ಲದೆ ಇರ್ತಕ್ಕಂಥ ಯಾರು ಯುವಕರೆಲ್ಲ ಇರ್ತಾರೆ ಅವ್ರನ್ನೆಲ್ಲರೂ ಕೂಡ ಒಟ್ಟಾಗಿ ಮಾಡೋದು, ಅವ್ರಿಗೆ ಆಸೆ ಆಮಿಷಗಳನ್ನು ಒಡ್ಡೋದು. ಈ ರೀತಿ ಲ್ಯಾಪ್ಟಾಪ್ ಆಗಿರ್ಬೋದು, ಐಫೋನ್, ಬೇರೆ ಬೇರೆ ಹಣಕಾಸು, ಈ ರೀತಿ ಎಲ್ಲವನ್ನು ನೀಡುವ ಮೂಲಕ ಅವ್ರನ್ನ ಆಮಿಷಕ್ಕೊಳಗಾಗಿ ಅವರು ಒಂಥರ ಕಟ್ಟಿ ಹಾಕೋದು, ಅಂದ್ರೆ ತಮ್ಮ ಕೆಲಸಗಳಿಗೆ ಬದ್ಧವಾಗೋ ರೀತಿಯಲ್ಲಿ ಅವ್ರನ್ನ ಮೈಂಡ್ ವಾಶ್ ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ಕೈ ಹಾಕ್ತಿದ್ದಾರೆ. ಇದೆಲ್ಲ ಮೊದಲೇ ಸೆರೆ ಸಿಕ್ಕಿದ್ದು ಸಮೀರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಮೀರ್ ಕೂಡ ಖಾಸಗಿ ಕಾಲೇಜಲ್ಲಿ ಓದ್ತಾ ಇರ್ತಾನೆ. ಖಾಸಗಿ ಕಾಲೇಜಲ್ಲಿ ಓದ್ತಕ್ಕಂಥ ವೇಳೆ ಆ ಕಾಲೇಜ್ ಇರ್ತಕ್ಕಂಥ 70 ಜನರು ಸೇರಿದಂತೆ ಬೇರೆ ಬೇರೆ ತಮ್ಮ ಏರಿಯಾ ಮತ್ತು ವಾತಾವರಣದಲ್ಲಿ ಯಾರ್ಯಾರು ಸಿಗ್ತಾರೆ ಅವರೆಲ್ಲರನ್ನು ಕೂಡ ಸೇರಿಸ್ಕೊಂಡು ವಾಟ್ಸ್ಆಪ್ ಗ್ರೂಪ್ ಅನ್ನು ಕ್ರಿಯೇಟ್ ಮಾಡ್ತಾನೆ. ತನಗೆ ಬೇಕಾದ ಮಾಹಿತಿಯನ್ನು ಹಾಕೋದು, ತಾನು ಯಾವ ರೀತಿ ಮೈಂಡ್ ವಾಶ್ ಆಗಿದ್ದ ಅದೇ ರೀತಿ ಬೇರೆ ಬೇರೆ ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ಮೈಂಡ್ ವಾಶ್ ಮಾಡ್ತಕ್ಕಂಥ ಕೆಲಸಕ್ಕೆ ಇಲ್ಲಿ ಸಮೀರ್ ಕೈ ಹಾಕ್ತಾನೆ. ತನಗೆ ಸಾಧ್ಯವಾದಷ್ಟು ಒಂದಷ್ಟು ಮೈಂಡ್ ವಾಶ್ ಮಾಡೋದು, ತದನಂತರ ಅವ್ರನ್ನ ಸುಲೇಮಾನ್ ಬರಿ ಕರ್ಕೊಂಡು ಹೋಗೋದು, ಅಲ್ಲಿಂದ ಐಸಿಸ್ ನಂಟನ್ನು ಹೋಗೋದು, ಈ ರೀತಿ ಹಂತ ಹಂತವಾಗಿ ಇಲ್ಲಿರ್ತಕ್ಕಂತಹ ಒಂದು ಜಾಡನ್ನು ಒಂದು ದೊಡ್ಡ ಬಲೆಯನ್ನು ಹಾಕುವ ಮೂಲಕ ಇಲ್ಲಿ ಯುವಕರನ್ನೆಲ್ಲರೂ ಕೂಡ ಐಸಿಸ್ಗೆ ಹೋಗ್ತಕ್ಕಂತ ಒಂದು ದಾರಿಯನ್ನು ತೋರ್ತಕ್ಕಂಥ ಕೆಲಸವನ್ನು ಸುಲೇಮಾನ್ ಅಥವಾ ಸಮೀರ್ ಇಬ್ರು ಕಲ್ತು ಮಾಡ್ತಾ ಇದ್ರು ಅನ್ನೋಂಥ ಮಾಹಿತಿ ಇದೀಗ ಬಯಲಿಗೆ ಬಂದಿದೆ. ಯಾಕಂದ್ರೆ ಬಡ ಮತ್ತು ಮಧ್ಯಮ ಕುಟುಂಬದಲ್ಲಿರ್ತಕ್ಕಂಥ ಸಮೀರ್ ಮನೆಯಲ್ಲಿ ದುಬಾರಿ ಬೆಲೆಯ ವಾಚು, ಐಪಾಡು, ಐಫೋನು ಮತ್ತು ಲ್ಯಾಪ್ಟಾಪ್ ಎಲ್ಲ ಸಿಕ್ತು ಅಂದ್ರೆ ಇದೆಲ್ಲವೂ ಎಲ್ಲಿಂದ ಬರ್ತದೆ ಅನ್ನೋದು ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ, ಆದರೆ ಅವರ ಮೂಲ ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು, ದೆಹಲಿ, ಜಾರ್ಖಂಡ್, ಹೀಗೆ ಎಲ್ಲ ಕಡೆಯೂ ಕೂಡ ಈ ಉಗ್ರರ ತಾಣ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ NIA ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಸ್ತಾ ಇದೆ. 8 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿರುವಂತಹ ಅಧಿಕಾರಿಗಳು. ಹಣದ ಮೂಲದ ಬಗ್ಗೆಯೂ ಕೂಡ ವಿಚಾರಣೆ ಆಗೇ ಇರುತ್ತಲ್ವಾ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? ಪ್ರತಿಮಾ, ಸದ್ಯಕ್ಕೆ ಮಾಹಿತಿ ಬರ್ತಕ್ಕಂಥ ಪ್ರಕಾರ ಇವರ ಐಷಾರಾಮಿ ಜೀವನಕ್ಕೆ ಹಣದ ಮೂಲ ಏನು ಐಸಿಸ್ ಕಡೆಯಿಂದ ಬರ್ತಾ ಇತ್ತು ಅಥವಾ ಬೇರೆ ಬೇರೆ ಏನು ಜಾರ್ಖಂಡ್, ಮುಂಬೈಲಿ ಬಂಧಿತರಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಇವರಿಗೆ ಹಣ ಬರ್ತಾ ಇತ್ತು. ಯಾಕಂದ್ರೆ ಬಡ ಮತ್ತು ಮಧ್ಯಮ ಕುಟುಂಬದಲ್ಲಿರ್ತಕ್ಕಂಥ ಈ ಯುವಕರಿಗೆ ಅಷ್ಟು ಈಸಿಯಾಗಿ ಖರ್ಚು ಮಾಡೋದಕ್ಕೆ ಹಣವೆಲ್ಲ ಹೇಗೆ ಬರ್ತಾ ಇತ್ತು? ಯಾಕಂದ್ರೆ ಕಳೆದ ತಿಂಗಳ ಒಂದು ಘಟನೆ ನಡೀತಿದೆ. ಖಾಸಗಿ ಕಾಲೇಜ್ ಒಂದರಲ್ಲಿ ಉಪನ್ಯಾಸ ಮಾಡ್ತಕ್ಕಂಥ ಓರ್ವ ಉಪನ್ಯಾಸಕ ಮುಸ್ಲಿಂ ಬಹುಪತ್ನಿತ್ವ ಬಗ್ಗೆ ಮಾತಾಡ್ತಾರೆ. ಆ ವೇಳೆ ಇದೇ ಸಮೀರ್ ಬಹಳ ರೊಚ್ಚಿಗೆ ಹೇಳ್ತಾನೆ, ಕಾಲೇಜಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಾನೆ, ಎಲ್ಲರನ್ನು ಸೇರಿಸುವಂತ ಕೆಲಸ ಮಾಡ್ತಾನೆ. ಕಾಲೇಜಿನಲ್ಲಿ ಪ್ರತಿಭಟನೆ ಮಾಡಿದಷ್ಟೇ ಅಲ್ಲದೆ SP ಕಚೇರಿ ಬಳಿ ಬಂದು ಒಂದಷ್ಟು ವಾಗ್ವಾದ ಮಾಡ್ತಾರೆ. ತದನಂತರ SP ಅವರನ್ನು ದೂರ ಅಂತ ತೆಗೆದುಕೊಳ್ತಾರೆ. ನಾವ್ ಈ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾರೆ. ಅಷ್ಟಕ್ಕೆ ಸಾಲದೆ ಬಂದಕ್ಕೆ ರಾತ್ರಿ 9:10 ಗಂಟೆ ನಂತರ ಇಡೀ ಏರಿಯಾದಲ್ಲಿರ್ತಕ್ಕಂಥ ಸಾವಿರಾರು ಜನರನ್ನು ಸೇರಿಸುವ ಮೂಲಕ ಅವರೆಲ್ಲರನ್ನು ಕೂಡ ಕೌಲ್ ಬಜಾರ್ ಠಾಣೆಗೆ ಮುತ್ತಿ ಹಾಕೋ ರೀತಿ ಮಾಡ್ತಾನೆ. ಅಂದ್ರೆ ಇದೆಲ್ಲವೂ ಕೂಡ ಅಂದ್ರೆ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಸಮೀರ್ ಮಾಡ್ತಿದ್ದ ಅನ್ನೋದಕ್ಕೆ ಕಳೆದ ತಿಂಗಳು ನಡೆದಂತ ಒಂದು ಘಟನೆಗೆ ಸಾಕ್ಷಿ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ನಡೆದಂತ ಘಟನೆಯನ್ನು ವಿಜೃಂಭಿಸುವ ಮೂಲಕ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಹೈ ಪಿಚ್ ಆಗಿ ತೆಗೆದುಕೊಂಡು ರಾಜ್ಯಾದ್ಯಂತ ಒಂದು ದೊಡ್ಡ ಸುದ್ದಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದ್ರೆ ಬಳ್ಳಾರಿಯ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಆರಂಭದಲ್ಲಿ ಎಲ್ಲಾ ಪ್ರಕರಣಗಳನ್ನು ಹತ್ತಿಕ್ಕುವ ಮೂಲಕ ಎಲ್ಲರನ್ನೂ ಕೂಡ ಒಂದು ತಹಬದಿಗೆ ತರುವ ಮೂಲಕ ಅಂದು ಆಗ್ತಕ್ಕಂಥ ದೊಡ್ಡ ಅನಾಹುತವನ್ನು ಬಳ್ಳಾರಿ ಪೊಲೀಸರು ತಪ್ಪಿಸಿದ್ರು. ಅಂದ್ರೆ ಈ ನರಸಿಂಹಮೂರ್ತಿ, ನಾವು ಈ ಕೇಸಲ್ಲಿ ನಾವು ಗಮನಿಸ್ತಾ ಹೋದ್ರೆ ದುಬಾರಿ ವಸ್ತುಗಳೇನು ಸಿಕ್ಕುದು ಸಮೀರ್ ಮನೆಯಲ್ಲಿ, ಅಂದ್ರೆ 2 ಅಮಲು. ಒಂದು ಯಂಗ್ ಏಜ್ ನಲ್ಲಿದ್ದಾರೆ, ಹಾಗಾಗಿ ದುಬಾರಿ ವಸ್ತುಗಳನ್ನ ಕೊಡುವಂಥದ್ದು ಆ ಅಮಲು, ಜೊತೆಗೆ ಮತ್ತೊಂದೆಡೆ ಧರ್ಮಾಂಧತೆಯ ಅಮಲು. ಈ 2 ಅಮಲನ್ನ ಏರಿಸಿ ಯುವಕರನ್ನ ಸೆಳೆಯುವಂತ ಪ್ರಯತ್ನ, ಅದೇ ಇವರ ಮೋಡಸ್ ಆಪರೆಂಡಿ ಅಂತ ಅನಿಸುತ್ತೆ ಈ ಉಗ್ರರದ್ದು ಅಂತ. ಹೌದು ಪ್ರತಿಮಾ, ಇದರಲ್ಲಿ 2 ಅಂಶಗಳು ಪ್ರಮುಖವಾಗಿ ಕಂಡು ಬರ್ತವೆ. ಯಾಕಂದ್ರೆ ಮತಾಂಧತೆ ಅಂಶ ನೆಕ್ಸ್ಟ್ ಬರ್ತದೆ. ಮೊದಲು ಅವರೆಲ್ಲಾ ಯುವಕರನ್ನು ಕೂಡ ಹಣಕ್ಕೆ ಮತ್ತು ಅವ್ರಿಗೆ ಬೇಕಾದಂತ ವಸ್ತುಗಳಿಗೆ ಏನು ಬೈಫರ್ಕೇಷನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನೆಲ್ಲ ಬೇಕು ಮೊದಲು ಅದೆಲ್ಲವನ್ನು ಒದಗಿಸಿದ ಬಳಿಕ ಮತಾಂಧತೆಯ ಗುಂಗನ್ನು ತಲೆಯಲ್ಲಿ ತುಂಬ್ತಾರೆ. ನಾವು ಈ ರೀತಿಯಾಗಿರ್ಬೇಕು, ನಾವು ಹಿಂಗಿದ್ರೆ ನಮ್ಮ ಪ್ರಪಂಚ ಇರೋದು, ನಾವೆಲ್ಲ ಈ ರೀತಿ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ಮಾಡ್ಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು, ಆ ರೀತಿ ಬೇರೆ ಬೇರೆ ಇಲ್ಲದ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಇತರೆ ಚಟುವಟಿಕೆ ಎಲ್ಲವನ್ನೂ ಕೂಡ ತಲೆಯಲ್ಲಿ ತುಂಬುವ ಮೂಲಕ ಸಂಪೂರ್ಣವಾಗಿ ಮೈಂಡ್ ವಾಶ್ ಮಾಡಿ ಅವ್ರನ್ನ ಸ್ಲೀಪರ್ ಬಾಂಬ್ ರೀತಿಯಲ್ಲಿ ತಯಾರು ಮಾಡತಕ್ಕಂತ ಎಲ್ಲಾ ಕೆಲಸವನ್ನು ಕೂಡ ಸುಲೇಮಾನ್ ಇಲ್ಲಿ ಮಾಡ್ತಿದ್ದ ಅನ್ನೋಂಥದ್ದು ಪ್ರಾಥಮಿಕ ತನಿಖೆಯ ಆಧಾರದಲ್ಲಿ ಗೊತ್ತಾಗಿದೆ. ಆದ್ರೆ ಇನ್ನಷ್ಟು ಎಲ್ಲರೂ ಕೂಡ
ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೆ ಅವರೆಲ್ಲರನ್ನು ಕೂಡ ಈಗ ದೆಹಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಅಲ್ಲಿರ್ತಕ್ಕಂಥ ಮಾಹಿತಿಯ ಮೇರೆಗೆ ಮತ್ತಷ್ಟು ತನಿಖೆಯ ನಂತರ ಮಾಹಿತಿ ಹೊರಬರಲಿದೆ. ಆದ್ರೆ ಆರಂಭಿಕ ಹಂತದಲ್ಲಿ ಇರ್ತಕ್ಕಂಥ ಮಾಹಿತಿ ಅಂದ್ರೆ ಎಲ್ಲರೂ ಕೂಡ ಒಂದು ಕಡೆ ಹಣದ ಆಮಿಷ, ಮತ್ತೊಂದು ಕಡೆ ಮತಾಂಧತೆಯ ಗುಂಗನ್ನು ಇವರೆಲ್ಲರ ತಲೆಯಲ್ಲಿ ತುಂಬತಕ್ಕಂಥ ಕೆಲಸವನ್ನು ಸಕ್ರಿಯವಾಗಿ ಇಲ್ಲಿ ಮಾಡ್ತಾ ಇದ್ರು ಅನ್ನೋದು ಕೂಡ ಆ ಮಾಹಿತಿಯಿಂದ ಇದೀಗ ಲಭ್ಯವಾಗಿದೆ. ಪ್ರತಿಮಾ. ಎಸ್ ನರಸಿಂಹಮೂರ್ತಿ, ಈ ಪ್ರಕರಣದಲ್ಲಿ A1 A2 ಆರೋಪಿಗಳಿದ್ದಾರೆ ನಿಜ, ಆದರೆ ಈ ಒಂದು ಕೇಸ್ನ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ರೆ ಮಾಸ್ಟರ್ ಮೈಂಡ್ ಬೇರೆನೇ ಯಾರೋ ಇದ್ದಾರೆ ಅನ್ನುವಂಥ ಅನುಮಾನ ಖಂಡಿತವಾಗ್ಲೂ ಬರುತ್ತಲ್ವಾ? ಹೌದು ವೀಣಾ, ಯಾಕಂದ್ರೆ ಇಲ್ಲಿ ಈ ಯುವಕರಿಗೆ ಇರ್ತಕ್ಕಂಥದ್ದು ಒಂದು ಹ್ಯಾಂಡು ಎರಡು ಹ್ಯಾಂಡು, ಅದಕ್ಕಿಂತ ಮೇಲೆ ಯಾರಿಗೂ ಕೂಡ ಮೇಲ್ಗಡೆ ಏನ್ ನಡೀತದೆ ಎಂಬುದು ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಒಂದು ದೊಡ್ಡ ನೆಟ್ವರ್ಕ್ ಅನ್ನು ಇಲ್ಲಿ ಜಾಲ ಮಾಡಲಾಗ್ತದೆ. ಯಾಕಂದ್ರೆ ಕಳೆದ ತಿಂಗಳು ಇದೇ ಡಿಸೆಂಬರ್ 2ನೇ ತಾರೀಕು ನಕಲಿ ನೋಟಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಓರ್ವ ಯುವಕನನ್ನು ಬಂಧನ ಮಾಡ್ತಾರೆ. ಆದ್ರೆ ಆ ಯುವಕನಿಗೆ 1 ಅಥವಾ 2 ನಂಬರ್ ಬಿಟ್ರೆ ಮುಂದಿನ ದಾರಿ ಗೊತ್ತಿರೋದಿಲ್ಲ. ಅಂದ್ರೆ ಯಾರಿಗೆ ಏನು ಗೊತ್ತಿರಂಗಿಲ್ಲ, ಆ ರೀತಿಯಂತ ಅಮಾಯಕರನ್ನ ಹಿಡ್ಕೊಂಡು ಈ ರೀತಿ ಎಲ್ಲ ಇಲ್ಲಿಗಲ್ ಚಟುವಟಿಕೆಗಳನ್ನ ಮಾಡ್ಲಿಕ್ಕೆ ಐಸಿಸ್ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿತ್ತು. ಆ ಪ್ಲಾನ್ ಅನ್ನು NIA ಆರಂಭಿಕ ಹಂತದಲ್ಲೇ ಚಿವುಟಿ ಹಾಕಿದ್ದು ಅಂತ ಹೇಳಿದ್ರು ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಇವರೆಲ್ಲರೂ ಕೂಡ ಬ್ರೇಕ್ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂಚು ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಇಲ್ಲಿ ಹೇಳ್ಬೋದಾಗಿದೆ. ಯಾಕಂದ್ರೆ ನಾಳೆ ಜನವರಿ 26 ಇರ್ಬೋದು, ಅಥವಾ ಬೇರೆ ಬೇರೆ ದೊಡ್ಡ ಇವೆಂಟ್ ಇರ್ಬೋದು, ನ್ಯೂ ಇಯರ್ ಇರ್ಬೋದು, ಈ ರೀತಿಯಂತ ಪ್ರಮುಖ ದಿನಗಳಲ್ಲಿ ಏನಾದ್ರೂ ಅಹಿತಕರ ಘಟನೆ ಮಾಡ್ತಕ್ಕಂಥ ಕೆಲಸಕ್ಕೆ NIA ಯಾವುದೇ ರೀತಿಯಂತ ಅವಕಾಶ ಕೊಟ್ಟಿಲ್ಲ. ಪ್ರಮುಖ ಆರೋಪಿಗಳನ್ನು ಬಂಧಿಸುವ ಮೂಲಕ ಎಲ್ಲಾ ದುಷ್ಕೃತ್ಯಕ್ಕೆ ಏನು ಪ್ಲಾನ್ ಮಾಡಿದ್ರು ಅದೆಲ್ಲವೂ ಕೂಡ ಕಡಿವಾಣ ಹಾಕಿದ್ರೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಳ್ಳಾರಿ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮ್ಮನೆ ಕೂತಿಲ್ಲ. ಎಲ್ಲರೂ ಕೂಡ ಯಾರೆಲ್ಲ NIA ಅವರು ವಿಚಾರಣೆ ಮಾಡಿದ್ರು, ಯಾರೆಲ್ಲ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು, ಅವರೆಲ್ಲರ ಪೂರ್ವಪರ ಹಿನ್ನೆಲೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಬಳ್ಳಾರಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ಮುಗಿಯೋ ರೀತಿ ಕಾಣ್ತಾ ಇಲ್ಲ. ಇದು ಇನ್ನೂ ಹಂತ ಹಂತವಾಗಿ ಬೆಳಿಬಹುದು. ಆದ್ರೆ ಯಾವುದಕ್ಕೂ ಕೂಡ NIA ಆಗಿರ್ಬೋದು ಅಥವಾ ಬಳ್ಳಾರಿ ಪೊಲೀಸರು ಅವಕಾಶ ನೀಡ್ತಕ್ಕಂಥ ಸಾಧ್ಯತೆ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಹೇಳ್ಬೋದಾಗಿದೆ. ವೀಣಾ. ಥ್ಯಾಂಕ್ ಯು ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.